me, forever on fire. ಯತ್ನಾಳ್ ಅವರಿಗೆ ಬ್ರೇಕ್ ಹಾಕಬೇಕಲ್ಲ ಅಂಥೇಳಿ ಕಾಂಗ್ರೆಸ್ ಒಂದು ಮೆಗಾ ಪ್ಲಾನ್ ಮಾಡ್ತಾ ಇದೆ. ಇಲ್ಲಿ ಯತ್ನಾಳ್ ವಿರುದ್ಧವಾಗಿ ಕ್ರಿಮಿನಲ್ ಕೇಸ್ಗೆ ಹೊಸ ತಿರುವನ್ನು ಕೊಡಬೇಕು ಅಂತ ಕಾಂಗ್ರೆಸ್ನ ಯೋಜನೆ ಇದೆ. ಇತ್ತೀಚೆಗೆ ಯತ್ನಾಳ್ ವಿರುದ್ಧದ ಕೇಸ್ಗಳಿತ್ತಲ್ಲ, ಯತ್ನಾಳ್ ಅವರು ಯಾರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಮಾತಾಡಿರ್ತಾರೆ. ಇಂಥ ವಿಚಾರಗಳಲ್ಲಿ ಕಾಂಗ್ರೆಸ್ ಕೂಡ ಕೇಸ್ ಹಾಕಿರ್ತಾರೆ. ಆದರೆ ಯತ್ನಾಳ್ ಅವರು ಹೈಕೋರ್ಟ್ಗೆ ಹೋಗ್ತಾರೆ, ಕೆಲವು ಕೋರ್ಟ್ಗಳಿಗೆ ಹೋಗ್ತಾರೆ, ತಮ್ಮ ವಿರುದ್ಧದ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಸ್ಟೇ ತರಿಸಿರ್ತಾರೆ, ತಡೆಯಾಜ್ಞೆ ತರಿಸಿರ್ತಾರೆ. ಅನೇಕ ಕಡೆಗಳಲ್ಲಿ ತಡೆಯಾಜ್ಞೆ ಇದೆ ಅವರಿಗೆ. ಈ ತಡೆಯಾಜ್ಞೆಯನ್ನು ತೆರವು ಮಾಡಬೇಕು, ನಾವು ಹೇಗಾದರೂ ಮಾಡಿ ಅವ್ರನ್ನ ನಾವು ಪನಿಷ್ ಮಾಡಿಸ್ಬೇಕು, ಅವ್ರು ತಪ್ಪು ಮಾಡಿದರೆ ನಾವು ಶಿಕ್ಷೆ ಕೊಡಿಸ್ಬೇಕು ಅಂತ KPCC ಆಲೋಚನೆ. ಅವರವರ ಹೇಳಿಕೆಗಳು, ಅವರ ಮಾತುಗಳು, ಬೇರೆ ಬೇರೆ ವಿಚಾರ ಸಂದರ್ಭಗಳಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಮಾತುಗಳಿಗೆ ಸಂಬಂಧಪಟ್ಟಂತೆ ಅವ್ರಿಗೊಂದು ಪನಿಷ್ಮೆಂಟ್ ಆಗಬೇಕು ಅಂತ ಅವ್ರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ KPCC ಏನು ಮಾಡ್ತಾ ಇದೆ, ಸುಪ್ರೀಂ ಕೋರ್ಟ್ನ ವಕೀಲರಾಗಿರ್ತಕ್ಕಂಥ ಸಂಕೇತ್ ಏಣಿಗೆಯವರ ಮೊರೆ ಹೋಗಿದೆ. ಸಂಕೇತ್ ಏಣಿಗೆಯವರ ಮೊರೆ ಹೋಗಿ ಹೇಗಾದರೂ ಮಾಡಿ ಯತ್ನಾಳ್ ವಿರುದ್ಧದ ಏನು ತಡೆಯಾಜ್ಞೆಗಳಿದ್ದಿಲ್ಲ, ಯತ್ನಾಳ್ ಪರವಾಗಿ ತಡೆಯಾಜ್ಞೆಗಳು ಬಂದಿದೆಯಲ್ಲ, ಈ ತಡೆಯಾಜ್ಞೆ ತರವಾಗಿ ಅವರು ವಿಚಾರಣೆಗೆ ಒಳಪಡಬೇಕು. ಅವರು ಏನು ತಪ್ಪು ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಅಂದುಕೊಂಡಿದ್ದೆಯಲ್ಲ, ಅದಕ್ಕೆ ಶಿಕ್ಷೆ ಆಗಬೇಕು ಅಂತ ಕಾಂಗ್ರೆಸ್ನ ಒಂದು ವಾದ. ಹಿರಿಯ ವಕೀಲರಿದ್ದಾರೆ, ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು ಸಂಕೇತ್ ಏಣಿಗೆಯವರು KPCC ಪರವಾಗಿ ಅವರು ವಾದವನ್ನು ಮಂಡಿಸಲಿದ್ದಾರೆ. ವಕ್ಫ್ ಜಾಗೃತಿ ಜಾಥಾ ನಡೆಸ್ತಾ ಇದ್ದಾರೆ ಒಂದು ಕಡೆ ಶಾಸಕ ಯತ್ನಾಳ್ ಅವರು. ಇದು ಒಂದು ಹೇಳಿಕೆ ವಿಚಾರ ಬರುತ್ತೆ ಇಲ್ಲಿ. ಈಗ ಯತ್ನಾಳ್ ಅವರು ಹೇಳಿಕೆ ಕೊಟ್ಟಿರ್ತಾರೆ. ಯತ್ನಾಳ್ ಅವ್ರು ಹೇಗೆ ಅಂದರೆ, ಅವ್ರು ಕಾಂಗ್ರೆಸ್ನೂ ಬಿಡಲ್ಲ, BJPನೂ ಬಿಡಲ್ಲ. ಹಾಗೆ ಅವರು ಯತ್ನಾಳ್ ಅವರು ತಮ್ಮದೇ ಪಕ್ಷದ ವಿಜೇಂದ್ರ ಅವ್ರನ್ನೂ ಬಿಡಲ್ಲ, ಈ ಕಡೆ ಕಾಂಗ್ರೆಸ್ ನಾಯಕರನ್ನೂ ಬಿಡಲ್ಲ. ಒಂದು ಕಡೆ ವಕ್ಫ್ ಜಾಥಾ ನಡೀತಾ ಇದೆ. BJP ನಾಯಕರು ಹೇಳ್ತಿರೋದೇನು, ವಕ್ಫ್ಗೆ ನೀವು ಒಬ್ಬರೇ ಇತರ ಹೋಗಬೇಡಿ, ಗುಂಪು ಮಾಡ್ಕೊಂಡು ನೀವು ಹೋಗಬೇಡಿ, ಒಟ್ಟಿಗೆ ಎಲ್ಲರೂ ಹೋಗೋಣ, ಪ್ರತಿಭಟನೆ ಮಾಡೋಣ ಅಂತ BJPಯ ವಾದ. ನಾನು ಯಾಕೆ ನಿಮ್ಮ ಮಾತು ಕೇಳಲಿ, ಕಂಪ್ಲೇಂಟು ನಿಮ್ಮ ಮೇಲೆ ಹೋಗುತ್ತೆ, ಅದು ಹೈಕಮಾಂಡ್ಗೆ ಕಂಪ್ಲೇಂಟ್ ಹೋಗುತ್ತೆ ಅಂದರೆ, ಅಯ್ಯೋ ಒಂದು ರೂಮ್ ತುಂಬ ಬಿದ್ದಿದೆ ನನ್ನ ಮೇಲೆ ಕಂಪ್ಲೇಂಟ್ಗಳು, ಡೆಲ್ಲಿಲಿ ಒಂದು ಕೊಠಡಿಯ ತುಂಬ ನನ್ನ ವಿರುದ್ಧದ ದೂರುಗಳೇ ಇದೆ, ಏನು ಮಾಡ್ಕೊಳಕ್ಕಾಯಿತು, ನಾನು ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಅಂತ ಯತ್ನಾಳ್ರು. ಇದರ ಮಧ್ಯದಲ್ಲಿ ವಕ್ಫ್ ಜಾಗೃತಿ ಜಾಥಾಗೂ ಕಾಂಗ್ರೆಸ್ ಏನಾದರೂ ಹೆದರದಂತೆ ಕಾಣಿಸ್ತಾ ಇದೆಯಾ? ಅದಕ್ಕೊಂದು ಬ್ರೇಕ್ ಹಾಕಬೇಕು ಅಂದರೆ ಯತ್ನಾಳ್ ವಿರುದ್ಧ ಕ್ರಮ ಆಗಬೇಕು. ಇಮ್ಮಿಡಿಯೇಟಾಗಿ ಅವರ ವಿರುದ್ಧದ ತಡೆಯಾಜ್ಞೆ ತೆರವುಗೊಳಿಸಿದಾಗ ಕಾನೂನು ಸಮರಕ್ಕೆ ಸಿಕ್ಕಾಕೊಳ್ಬೇಕಾಗತ್ತೆ ಯತ್ನಾಳ್ರು. ಹಾಗಾಗಿ ಅವರ ವಕ್ಫ್ ಜಾಥಾ ಡೈವರ್ಟ್ ಆಗಬಹುದಲ್ಲ ಅಂತ ಕೂಡ ಪ್ಲಾನ್ ಮಾಡಿರಬಹುದು. ಯತ್ನಾಳ್ ವಿರುದ್ಧದ ಪ್ರಕರಣ ಏನು ಅಂತ ನೋಡಿದ್ರೆ, ಸೋನಿಯಾ ಗಾಂಧಿಯವರ ಬಗ್ಗೆ ಸಾರ್ವಜನಿಕವಾಗಿ ಆಕ್ಷೇಪಾರ್ಹ ಹೇಳಿಕೆ ಕೊಟ್ಟಿರೋದು, ಸಾರ್ವಜನಿಕವಾಗಿ ಆಕ್ಷೇಪಾರ್ಹ ಪದಗಳನ್ನು ಬಳಸಿರೋದು, ರಾಹುಲ್ ಗಾಂಧಿ ಜನ್ಮದ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರೋದು, ಅವರ ಹುಟ್ಟಿನ ಬಗ್ಗೆನೇ ವಿವಾದಾತ್ಮಕ ಹೇಳಿಕೆಯನ್ನು ಯತ್ನಾಳ್ರು ಕೊಟ್ಟಿದ್ದಾರೆ. ಯತ್ನಾಳ್ ವಿರುದ್ಧ ಹೈಗ್ರೌಂಡ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಯತ್ನಾಳ್ ವಿರುದ್ಧವಾಗಿ ಮನೋಹರ್ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ದರು. ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಸಾಕಷ್ಟು ರೀತಿಯ ಮಾತುಗಳನ್ನು ಇವರು ಆಡಿದ್ದಾರೆ, ಇದು ಅಪರಾಧ ಆಗಿದೆ, ತಪ್ಪಾಗಿದೆ, ಈ ಥರ ಮಾತಾಡಬಾರ್ದು ಅಂತೆಲ್ಲ ದೂರಲ್ಲಿ ಉಲ್ಲೇಖ ಆಗಿದೆ. ಆ ಥರ ಆರೋಪಿಸಿ ಅವರು ದೂರನ್ನು ದಾಖಲು ಮಾಡಿದ್ದಾರೆ. ಯತ್ನಾಳ್ ಅಪರಾಧ ಎಸಗಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ, ಆರೋಪ ಸಾಬೀತಾದಲ್ಲಿ 7 ವರ್ಷ ಶಿಕ್ಷೆ ಆಗುತ್ತೆ ಅಂತ ಅವರ ಮಾತುಗಳ ಪ್ರಕಾರ ಹೋದಾಗ ಕೋರ್ಟ್ ತೀರ್ಮಾನ ಮಾಡುತ್ತದನ್ನು, ನಾವು ಯಾರೂ ಅಲ್ಲ ಅದ್ರ ಬಗ್ಗೆ ತೀರ್ಮಾನ ಮಾಡಲಿಕ್ಕೆ. ಒಂದು ವೇಳೆ ಈ ಯತ್ನಾಳ್ ಅವ್ರ ಮೇಲೆ ಏನು ಆರೋಪಗಳು ಮಾಡಲಾಗಿದೆಯೋ ಅಕಸ್ಮಾತ್ ಆರೋಪ ಸಾಬೀತಾಗಿಬಿಟ್ರೆ 7 ವರ್ಷ ಶಿಕ್ಷೆ ಆಗುತ್ತೆ. ಶಿಕ್ಷೆ ಆದಲ್ಲಿ ಯತ್ನಾಳ್ ಅವರ ಶಾಸಕ ಸ್ಥಾನವೇ ರದ್ದಾಗುತ್ತೆ ಅಂತ ಕಾಂಗ್ರೆಸ್ನ ಒಂದು ಅಂದಾಜಿದೆ ಇಲ್ಲಿ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಸಂಕೇತ್ ಏಣಿಗೆಯವರು ಸುಪ್ರೀಂ ಕೋರ್ಟ್ನ ವಕೀಲರನ್ನು ಕಾಂಗ್ರೆಸ್ ಒಂದು ಕಡೆ ನೇಮಕ ಮಾಡಿಕೊಂಡು ಇದೀಗ ಹೋರಾಟವನ್ನು ಶುರು ಮಾಡಿದೆ.